ರಾತ್ರೋರಾತ್ರಿ ಬಾದಾಮಿಯಲ್ಲಿ ದೊಡ್ಡ ಮಟ್ಟದ ಸದ್ದು ಕೇಳಿ ಬಂದಿದೆ. ಅಕ್ರಮ ಕಟ್ಟಡಗಳ ಮೇಲೆ ಏಕಾಏಕಿ ಪುರಸಭೆ ದಾಳಿ ನಡೆಸಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ರಾಮದುರ್ಗ ಕ್ರಾಸ್ನಲ್ಲಿ ಒಂದು ಘಟನೆಯಾಗಿದೆ. ಅಕ್ರಮ ಕಟ್ಟಡಗಳ ವಿರುದ್ಧ ಪುರಸಭೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪುರಸಭೆ, ಪೊಲೀಸ್ ಇಲಾಖೆ ಹಾಗೂ ಕೆಇಬಿ ಅಧಿಕಾರಿಗಳಿಂದ ತೆರವು ಕಾರ್ಯ ನಡೆದಿದೆ. ಅಕ್ರಮ ಕಟ್ಟಡ ತೆರವು ಕಾರ್ಯಕ್ಕೆ ಸ್ಥಳೀಯ ನಾಗರಿಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಂಚಾರಕ್ಕೆ ಅನುಕೂಲ ಎಂದು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಪಟ್ಟಣದ ರಾಮದುರ್ಗ ಕ್ರಾಸ್ ಪ್ರದೇಶದಲ್ಲಿ ಅಕ್ರಮ ಕಟ್ಟಡಗಳ ವಿರುದ್ಧ ಪುರಸಭೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಹಾಗೂ ಕೆಇಬಿ ಇಲಾಖೆಯ ಸಹಕಾರದೊಂದಿಗೆ ರಾತ್ರೋರಾತ್ರಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯ ನಡೆದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸಿರುವುದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಈ ಕಾರ್ಯಾಚರಣೆ ಪಟ್ಟಣದಲ್ಲಿ ಇರುವಂತಹ ಅಂದ್ರೆ ಬಾದಾಮಿ ಪಟ್ಟಣದಲ್ಲಿರುವಂತಹ ಎಲ್ಲ ಅಕ್ರಮ ಕಟ್ಟಡಗಳ ತೆರವಿಗೆ ಸಹಕಾರ ಕೊಡಬೇಕು ಅಂತೇಳಿ ಸ್ಥಳೀಯ ಜನರಲ್ಲಿ ಮನವಿಯನ್ನ ಮಾಡಲಾಗಿತ್ತು. ಅದರಂತೆಯೇ ರಾತ್ರೋರಾತ್ರಿ ಸಿಬ್ಬಂದಿಗಳು ಜೆಸಿಬಿ ಮುಖಾಂತರ ಅಕ್ರಮ ಕಟ್ಟಡಗಳ ತೆರವಿಗೆ ಮುಂದಾಗಿದ್ದಾರೆ. ರಾಮದುರ್ಗ ಕ್ರಾಸ್ ಪ್ರದೇಶದಲ್ಲಿ ಬನಶಂಕರಿಗೆ ತೆರಳುವ ದಾರಿ ಇದಾಗಿತ್ತು. ಪ್ರತಿದಿನ ಹಳ್ಳಿಗಳಿಂದ ನೂರಾರು ಜನ ವಿದ್ಯಾರ್ಥಿಗಳು ನಿಲ್ಲಲು ಕೂಡ ಜಾಗ ಇರಲಿಲ್ಲ. ಅಷ್ಟು ಇಕ್ಕಟ್ಟಿನ ಪ್ರದೇಶವಾಗಿತ್ತು. ಅಕ್ರಮವಾಗಿ ಕಟ್ಟಡಗಳನ್ನು ರಸ್ತೆ ಮಧ್ಯದಲ್ಲೇ ಕಟ್ಟಲಾಗಿತ್ತು. ಈಗ ನಡೆದಂತಹ ಅಕ್ರಮ ತೆರವು ಕಾರ್ಯಕ್ಕೆ ಸ್ಥಳೀಯ ನಾಗರಿಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ, ಸಂಚಾರಕ್ಕೆ ಅನುಕೂಲ ಆಗುತ್ತೆ. ಬಹಳ ದಿನಗಳ ಬೇಡಿಕೆ ಇತ್ತು, ಇವತ್ತು ನೆರವೇರಿದೆ ಎಂಬ ಮಾತುಗಳು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ರಾಮದುರ್ಗ ಕ್ರಾಸ್ನಲ್ಲಿ ಇಮ್ಮಡಿ ಪುಲಕೇಶಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಾ ಎಂಬುವಂತಹ ಚರ್ಚೆಗಳು ಇದೀಗ ಹುಟ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಅಲ್ಲಿ ಒಂದು ಶಾಶ್ವತ ಬಸ್ ನಿಲ್ದಾಣ ಕೂಡ ಇಲ್ಲ. ಹೀಗಾಗಿ ಈ ಅಕ್ರಮ ತೆರವು ಕಾರ್ಯ ನಡೆದ ಕೂಡಲೇ, ಜಾಗ ವಿಸ್ತೀರ್ಣ ಆದ ಕೂಡಲೇ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬೇಕು, ಒಂದು ಇಮ್ಮಡಿ ಪುಲಕೇಶಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪುರಸಭೆ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೆಲ್ಲ ಕಾದು ನೋಡಬೇಕಾಗಿದೆ.